ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲು 15 ಕ್ರೀಡಾಪಟುಗಳಿಗೆ ಹಾಗೂ ಸ್ಪರ್ಧೆಗಾಗಿ ತಯಾರಿ ನಡೆಸಲು ಉನ್ನತ ದರ್ಜೆಯ 10 ಸೈಕಲ್ಗಳನ್ನು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ಸೈಕ್ಲಿಸ್ಟ್ಗಳಿಗೆ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಂದಾಯ ಮಂತ್ರಿ ಪರಮೇಶ್ವರ್ ಮತ್ತು ಕ್ರೀಡಾ ಮತ್ತು ಸಬಲೀಕರಣ ವಾರ್ತಾ ಇಲಾಖೆಯ ಆಯುಕ್ತ ಅನುಚೇತ್ ಅವರ ಅಮೃತ ಹಸ್ತದಿಂದ ಸೈಕಲ್ಗಳನ್ನು ಕ್ರೀಡಾಪಟುಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪರಮೇಶ್ವರ್, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ಕ್ರೀಡಾಪಟುಗಳಿಗೆ ಕ್ರೀಡಾ ಸೈಕಲ್ ನೀಡಲಾಗಿದೆ. ಉನ್ನತ ದರ್ಜೆಯ ಒಟ್ಟು 25 ಸೈಕಲ್ಗಳನ್ನು ನೀಡಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ 15 ಜನರಿಗೆ ಹಾಗೂ ಉಳಿದವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸೈಕಲ್ಗಳನ್ನು ಕ್ರೀಡಾಪಟುಗಳಿಗೆ ಕೊಟ್ಟಿದ್ದೇವೆ. ವಿಶೇಷವಾಗಿ ಬಿಜಾಪುರ, ಗದಗ್ ಭಾಗದಲ್ಲಿ ಇರುವಂತೆ ಕ್ರೀಡಾಪಟುಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೋಚ್ಗಳಿಗೆ ಸೈಕಲ್ ನೀಡಲಾಗಿದೆ. ಪ್ರಾಕ್ಟೀಸ್ಗಾಗಿ ಈ ಸೈಕಲ್ಗಳನ್ನು ಬಳಸಲಾಗುತ್ತದೆ. ಪ್ರತಿ ಸೈಕಲ್ನ ಬೆಲೆ 6 ರಿಂದ 14 ಲಕ್ಷ ಇದೆ. ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅನುಕೂಲವಾಗಲಿದೆ ಎಂದರು. ಆಯ್ದ ಕ್ರೀಡಾಪಟುಗಳು ಸೈಕ್ಲಿಂಗ್ ಮಾಡೋದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ 35 ಜನರಿಗೆ ಇವತ್ತು ಅವರ ಕಾಂಪಿಟಿಷನ್ಗೆ ಹೋಗೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಸೈಕಲ್ಗಳನ್ನು ಇವತ್ತು ನಾವು ವಿತರಣೆ ಮಾಡಿದ್ದೇವೆ. ಸುಮಾರು 35 ಕ್ರೀಡಾಪಟುಗಳಲ್ಲಿ 21 ಜನರಿಗೆ ಕಾಂಪಿಟಿಷನ್ಗೆ ಹೋಗೋದಕ್ಕೆ ಮತ್ತು 15 ಜನರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ವಿಧ ವಿಧವಾದಂಥ ಸೈಕಲ್ಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸೈಕಲ್ಗಳನ್ನು ಉಪಯೋಗ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಸಲ್ಲಿ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಈ ರೀತಿ ಕಾಂಪಿಟಿಷನ್ಗೆ ಹೋಗೋದಕ್ಕೆ ಅದಕ್ಕೆ ಸರಿತೂಗುವಂಥ ರೀತಿಯಲ್ಲಿ ಅಂಥದ್ದೇ ಸೈಕಲ್ಗಳನ್ನು ಇವತ್ತು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಒಂದು ಸೈಕಲ್ಗೆ ಸುಮಾರು ಹೆಚ್ಚಂದರೆ 14 ಲಕ್ಷ ರೂಪಾಯಿ ಆಗ್ತಕ್ಕಂಥ ಸೈಕಲ್ಗಳನ್ನು ಒಬ್ಬ ಕ್ರೀಡಾಪಟುಗೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಸೈಕಲ್ಗೆ 7 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸೈಕಲ್ಗಳನ್ನು ಕೂಡ ಇವತ್ತು ನಾವು ವಿತರಣೆ ಮಾಡಿದ್ದೇವೆ. ವಿಶೇಷವಾಗಿ ಇದು ಬಿಜಾಪುರ, ಬಾಗಲಕೋಟೆ ಮತ್ತು ಗದಗ್ನಲ್ಲಿರ್ತಕ್ಕಂಥ ಏನು ವೆಲೋಡ್ರಾಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಆಯ್ದ